ಇದು ಮೂರನೇ ತಲೆಮಾರಿನ ಸಾಧನವಾಗಿದ್ದು 3 ಸಿಟಿಗಳನ್ನು ಹೊಂದಿದೆ. ಒಂದು ಆರ್ ಫೇಸ್ಗೆ, ಒಂದು ವೈ ಫೇಸ್ಗೆ ಮತ್ತು ಒಂದು ಬಿ ಫೇಸ್ಗೆ. ಇಲ್ಲಿ ನೀವು ಕನೆಕ್ಷನ್ ಟರ್ಮಿನಲ್ಸ್ ನೋಡಬಹುದು. ಇದು ಆರ್, ವೈ, ಬಿ ಮತ್ತು ನ್ಯೂಟ್ರಲ್ ಇರುವ 4 ಕೋರ್ ಕೇಬಲ್. ಆರ್ ಫೇಸ್ ಅನ್ನು L1ಗೆ, ವೈ ಫೇಸ್ ಅನ್ನು L2ಗೆ, ಬೀಫ್ ಅನ್ನು L3ಗೆ ಮತ್ತು ನ್ಯೂಟ್ರಲ್ ಅನ್ನು Nಗೆ ಕನೆಕ್ಟ್ ಮಾಡಲಾಗಿದೆ. ನೀವು ನೋಡಿದಂತೆ ಇದು 100 ಆಂಪಿಯರ್ ಸಿಟಿ ಆಗಿದ್ದು ಆರ್ ಮಾರ್ಕಿಂಗ್ ಇದನ್ನು ಆರ್ ಫೇಸ್ಗೆ ಎಂದು ಸೂಚಿಸುತ್ತದೆ. ಕರೆಂಟ್ ಫ್ಲೋ ದಿಕ್ಕು S1 ರಿಂದ S2 ಕಡೆಗೆ ಇದೆ. ಅಂದರೆ S1 ಸೋರ್ಸ್ ಸೈಡ್ ಕಡೆ ಮುಖವಾಗಿರಬೇಕು ಮತ್ತು S2 ಲೋಡ್ ಸೈಡ್ ಕಡೆ ಮುಖವಾಗಿರಬೇಕು. ಹಾಗೆಯೇ ವೈ ಫೇಸ್ಗೆ ಸಿಟಿ ಇದೆ, ಇದು ಇಲ್ಲಿ ಸೂಚಿಸಲಾಗಿದೆ, ಮತ್ತು ಬಿ ಫೇಸ್ಗೆ ಮತ್ತೊಂದು ಸಿಟಿ ಇದೆ, ಇಲ್ಲಿ ಗುರುತಿಸಲಾಗಿದೆ. ಇದು DIN ರೈಲ್ ಮೌಂಟ್ ಆಗಿದೆ. ಈ ಕ್ಲ್ಯಾಂಪ್ ಬಳಸಿ ಸಾಧನವನ್ನು DB ಒಳಗೆ MCB ಹತ್ತಿರ ಮೌಂಟ್ ಮಾಡಬಹುದು. ಈಗ ನಾವು ಮೂರನೇ ತಲೆಮಾರಿನ ಸಾಧನವನ್ನು DIN ರೈಲ್ ಮೇಲೆ ಮೌಂಟ್ ಮಾಡುತ್ತಿದ್ದೇವೆ. ಡಿವೈಸ್ ಅನ್ನು ರೈಲ್ ಮೇಲೆ ಇಡಿ, ಕ್ಲ್ಯಾಂಪ್ಗೆ ಟೆಸ್ಟರ್ ಹಾಕಿ ಕೆಳಕ್ಕೆ ಎಳೆದು ಡಿವೈಸ್ ಅನ್ನು ಬಲವಾಗಿ ಒತ್ತಿ ಫಿಕ್ಸ್ ಮಾಡಿ. ಇದೀಗ ಸಾಧನ ಸುರಕ್ಷಿತವಾಗಿ ಮೌಂಟ್ ಆಗಿದೆ. ಇದು ಆರ್ ಫೇಸ್ ಸಿಟಿ ಆಗಿದ್ದು ಇದನ್ನು ಆರ್ ಫೇಸ್ನಲ್ಲಿ ಇನ್ಸ್ಟಾಲ್ ಮಾಡಲಾಗುತ್ತದೆ. ಇಲ್ಲಿ ಆರ್ ಮಾರ್ಕಿಂಗ್ ಕಾಣಬಹುದು. ಸಿಟಿಯನ್ನು ಕರೆಂಟ್ ಫ್ಲೋ ದಿಕ್ಕಿಗೆ ಅನುಗುಣವಾಗಿ ಅಳವಡಿಸಬೇಕು. ನಾವು ರೆಡ್ ವೈರ್ ಅನ್ನು ಸಿಟಿ ಮೂಲಕ ಹಾಯಿಸಿ ಮತ್ತೆ MCB ಟರ್ಮಿನಲ್ಗೆ ಹಾಕಿ ಸ್ಕ್ರೂ ಅನ್ನು ಬಿಗಿಯಾಗಿ ಟೈಟ್ ಮಾಡುತ್ತೇವೆ. ಹಾಗೆಯೇ ವೈ ಮತ್ತು ಬಿ ಫೇಸ್ ಸಿಟಿಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಈಗ ನಾವು ಈ ಕೇಬಲ್ ಮೂಲಕ ಡಿವೈಸ್ಗೆ ಪವರ್ ನೀಡುತ್ತಿದ್ದೇವೆ. ಪವರ್ ಸಪ್ಲೈ ಅನ್ನು ಮೇನ್ MCB ಇನ್ಪುಟ್ ಸೈಡ್ ಇಂದ ತೆಗೆದುಕೊಳ್ಳಲಾಗಿದೆ. MCB ಟ್ರಿಪ್ ಆದರೂ ಡಿವೈಸ್ ಆನ್ ಆಗಿರಲು ನಾವು L1 ರಿಂದ ಆರ್ ಫೇಸ್ಗೆ MCB ಟರ್ಮಿನಲ್ನ ಅದೇ ಪಾಯಿಂಟ್ ಬಳಸಿ ಕನೆಕ್ಷನ್ ಮಾಡುತ್ತಿದ್ದೇವೆ. ಸರಿಯಾದ ರೀಡಿಂಗ್ಸ್ ಮತ್ತು ಎರರ್ ತಪ್ಪಿಸಲು ಆರ್, ವೈ, ಬಿ ಮತ್ತು ನ್ಯೂಟ್ರಲ್ ಕ್ರಮವನ್ನು ಸರಿಯಾಗಿ ಇರಿಸಬೇಕು. ನೀವು ನೋಡಿದಂತೆ ಪವರ್ ಇಂಡಿಕೇಟರ್ ಆನ್ ಆಗಿದೆ, ಆದರೆ ವೈಫೈ ಲೈಟ್ ರೆಡ್ ಆಗಿದೆ. ಅಂದರೆ ಡಿವೈಸ್ ಇನ್ನೂ ವೈಫೈಗೆ ಕನೆಕ್ಟ್ ಆಗಿಲ್ಲ. ಈಗ ನಾನು ಈ ಸಣ್ಣ ಬಟನ್ ಒತ್ತುತ್ತೇನೆ. ವೈಫೈ ಲೈಟ್ ಈಗ ಬ್ಲಿಂಕ್ ಆಗುತ್ತಿದೆ, ಅಂದರೆ ಡಿವೈಸ್ ಪೇರಿಂಗ್ ಮೋಡ್ಗೆ ಹೋಗಿದೆ. ನೀವು ಈಗ OM_export_ ಎಂಬ ವೈಫೈ ನೆಟ್ವರ್ಕ್ ನೋಡುತ್ತೀರಿ. ನೆಟ್ವರ್ಕ್ ಆಯ್ಕೆ ಮಾಡಿ ABCD 1 2 3 4 ಪಾಸ್ವರ್ಡ್ ಹಾಕಿ ಕನೆಕ್ಟ್ ಮಾಡಿ. ಕನೆಕ್ಟ್ ಆದ ನಂತರ ಡಿವೈಸ್ ಸೈನ್ ಇನ್ ಕೇಳಬಹುದು. ಅದನ್ನು ಕ್ಲಿಕ್ ಮಾಡಿದರೆ ಪೇರಿಂಗ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತದೆ. ಇದು ನಿಮ್ಮ ಬಾಟ್ ID. ವೈಫೈ ಆಯ್ಕೆ ಮಾಡುವ ಮೊದಲು ಬಾಟ್ ID ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಇದೀಗ ಲಭ್ಯವಿರುವ ವೈಫೈ ನೆಟ್ವರ್ಕ್ಗಳ ಪಟ್ಟಿಯನ್ನು ನೋಡುತ್ತೀರಿ. ನಿಮ್ಮ ಇಷ್ಟದ ನೆಟ್ವರ್ಕ್ ಆಯ್ಕೆ ಮಾಡಿ ಪಾಸ್ವರ್ಡ್ ನಮೂದಿಸಿ. ಬಾಟ್ ಯಶಸ್ವಿಯಾಗಿ ವೈಫೈಗೆ ಕನೆಕ್ಟ್ ಆದ ನಂತರ ಇಂಡಿಕೇಟರ್ ಲೈಟ್ ಗ್ರೀನ್ ಆಗುತ್ತದೆ. ಗ್ರೀನ್ ಲೈಟ್ ಈಗ ಬ್ಲಿಂಕ್ ಆಗುತ್ತಿದೆ, ಅಂದ್ರೆ ಡಿವೈಸ್ ಯಶಸ್ವಿಯಾಗಿ ಇಂಟರ್ನೆಟ್ಗೆ ಕನೆಕ್ಟ್ ಆಗಿದೆ. Gen 3 ಡಿವೈಸ್ ಅನ್ನು ಸಿಂಗಲ್ ಫೇಸ್ ಮೋಡ್ನಲ್ಲಿ ಬಳಸಲು ವೈ ಮತ್ತು ಬಿ ಫೇಸ್ ಸಿಟಿಗಳನ್ನು ತೆಗೆದುಹಾಕಿ ಕೇವಲ ಆರ್ ಫೇಸ್ ಸಿಟಿ ಬಳಸಿ. ಸಪ್ಲೈ ಸೈಡ್ನಲ್ಲಿ ಲೈವ್ ಫೇಸ್ನಿಂದ ಪವರ್ ತೆಗೆದುಕೊಂಡು L1, L2 ಮತ್ತು L3 ಅನ್ನು ಲೂಪ್ ಮಾಡಿ. ನ್ಯೂಟ್ರಲ್ ಕನೆಕ್ಷನ್ ಅನ್ನು N ಟರ್ಮಿನಲ್ಗೆ ಕನೆಕ್ಟ್ ಮಾಡಬೇಕು. ಇದರಿಂದ Gen 3 ಡಿವೈಸ್ ಇನ್ಸ್ಟಾಲೇಷನ್ ಮತ್ತು ಸೆಟಪ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ.